ಏನು ಪಬ್ಲಿಕ್ನಾಗ ಹಿಂಗ್ ಮಾಡ್ತಿ ನಜಿಗೆ ಸಿಗೈತಿಲ್ಲ ನಿನಗೆ. ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡತ್ತೀವಿ ನೋಡ್ರಿ. ಇವ್ರ ಮಧ್ಯಾಹ್ನ 12 ಗಂಟೆ ಆತ. ಈಗ ಜಳಕ ಏಕ ಮಾಡಿ ಫ್ರೆಶ್ ಆಗಿ ಬಂದಾರ. ಸೊ ವೆರಿ ಗುಡ್ ಆಫ್ಟರ್ನೂನ್ ಒನ್ಸ್ ಅಗೇನ್. ವೆರಿ ಗುಡ್ ಆಫ್ಟರ್ನೂನ್ ರೀ. ಇವತ್ತಿನ ಡೇ ಒಳಗ ನಾವು ನಮ್ಮ ಸ್ಪರ್ಶಾಗ ಸ್ವಿಮ್ಮಿಂಗ್ ಕ್ಲಾಸ್ ಅನ್ನ ಸೇರಿಸ್ಬೇಕಂತ ಇದೀವಿ. ಯಾಕಂದ್ರೆ ಸಣ್ಣ ಇದ್ದಾಗನ ಕಲಿತಾವ ಚಲೋ. ಹಂಗಾಗಿ ಆಕಿಗೆ ಈಗ 2.5 ವರ್ಷ ಆಲ್ಮೋಸ್ಟ್ 2.5 ವರ್ಷ ಆಗಕ್ ಬಂದೈತಿ. ಬೇಸಿಗೆನೂ ಐತಿ, ನೆಗಡಿ ಆಗಂಗಿಲ್ಲ ನೀರೊಳಗೆ ಆಟ ಆಡಿದ್ರನ ಅಂತ ಹೇಳಿ ಆಕಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹಚ್ಬೇಕಂತ ಹೇಳಿ ಪ್ಲಾನ್ ಮಾಡೇವಿ ನಾವು. ನೋಡೋಣ 2.5 ವರ್ಷಕ್ಕೆ ತಗೋತಾರೋ ಇಲ್ಲೋ, ತಗೊಂಡ್ರು ಎಲ್ಲಿ ತಗೋತಾರ, ಎಷ್ಟು ಫೀಸ್ ಆಕೈತಿ, ಏನೇನೆಲ್ಲ ಆಕೈತಿ ನೀವು ಕೂಡ ಎಲ್ಲ ತಿಳ್ಕೊಬಹುದು. ಎಷ್ಟು ವರ್ಷದಿಂದ ಎಷ್ಟು ವರ್ಷ ಮಟ್ಟ ಅಲ್ಲೇ ಅವೈಲೇಬಲ್ ಐತಿ ಅಲ್ಲ. ಅದೇ ಮತ್ತೆ ಇದೇನು ಪ್ರಮೋಷನ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ನಾವು ನಮ್ಮ ಸ್ಪರ್ಶಾಗ ಸೇರಿಸ್ಬೇಕಂತ ಹೇಳಿ ರಿಸರ್ಚ್ ಮಾಡತ್ತೇವಿ. ನೋಡೋಣ್ರಿ ಒಂದ್ ಎರಡು ಕಡೆ ಎಲ್ಲ ನಮಗ್ ಗೊತ್ತದವ. ಅಲ್ಲಿ ಹೋಗಿ ಬರೋಣ್ರಂತ ಮಧ್ಯಾಹ್ನ ಮುಂದ ನಡ್ರಿ. ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೆಲ್ಲ ಆಕೈತಿ ನೋಡೋಣಂತ. ನಡ್ರಿ ಬಂದ್ ಮಾಡ್ರಿ ಶ್ವೇತಾ ಕ್ಯಾಮ್ರಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಸೊ ಊಟ ಅಂತೂ ಆತ. ಕೇಳಿಸ್ತಿರ್ಬೋದು ನಿಮ್ಗೆ ಹಿಂದೆ ಚೂ 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 ಅಂತ ಗುಬ್ಬಿ ಆವಾಜ. ಸೊ ಇವಾಗ ಇದೊಂದು ಬಾಟಲ್ಲೇ ಗುಬ್ಬಿಗಳಿಗೆ ಮತ್ತು ಪಕ್ಷಿಗಳಿಗೆ ನೀರಿಂದ ಹೆಂಗೆ ವ್ಯವಸ್ಥೆ ಮಾಡ್ತಾನಂತೆ ತೋರಿಸ್ತೇನೆ ನಿಮ್ಗೆ. ನಿನ್ನೆ ಹೇಳಿದ್ದೆ ನಾನು ನಿಮ್ಗೆ ನೀರಿನ ಬಾಟ್ಲಿ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ. ಸೊ ಇವತ್ತು ತೋರಿಸ್ತೇನೆ ನಿಮ್ಗೆ ಹೆಂಗೆ ಮಾಡೋದು ಅಂತೇಳಿ. ನೀವು ಮನೆಯೊಳಗೆ ಟ್ರೈ ಮಾಡಿರಿ ಡೆಫಿನೆಟ್ಲಿ. ನೋಡ್ರಿ ಇದನ್ನ ಹಿಂಗೆ ಕಟ್ ಮಾಡ್ಕೊಂಡೆ ನಾ ಕುಂತ ಟ್ರಾನ್ಸಾಕ್ಷನ್ನಾಗಿ ತೋರಿಸಿದ್ ನಿಮ್ಗೆ ಸುಮ್ಮ. ಬಟ್ ಹಿಂಗೆ ಕಟ್ ಮಾಡ್ಕೊಂಡೇನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇದಕ್ಕೊಂದು ಸ್ಟ್ಯಾಂಡ್ ಮಾಡ್ಬೇಕು. ಯಾಕಂದರೆ ಇದು ಹಿಂಗೆ ಓಡಾಡ್ತೈತಿ. ಅದಕ್ಕೆ ಇದಕ್ಕೊಂದು ಸ್ಟ್ಯಾಂಡ್ ಮಾಡೋಣ ಅಂತೀಗ. ಸ್ಟ್ಯಾಂಡ್ ಹೆಂಗೆ ಮಾಡ್ತೇನೆ ಅನ್ನೋದನ್ನು ತೋರಿಸ್ತೇನೆ. ಇದು ಉಳಿದಿದ್ರಾಗ ಸ್ಟ್ಯಾಂಡ್ ಮಾಡಿ ತೋರಿಸ್ತೇನೆ ನೋಡ್ರಿ ನಿಮಗೆ. ನೋಡ್ರಿ ಇದು ಇಲ್ಲಿ ಸೈಡ್ ಕಟ್ ಮಾಡ್ಕೊಂಡೆ ನಾನು ಹಿಂಗೆ. ಈ ಬೂತ್ಸ್ ಅಷ್ಟು ಸೈಜ್ ಇದ್ದ ಅಂದರೆ ಯಾಕಂದರೆ ಇದು ಕಂಠ ಕೂಡ್ಬೇಕಿದ್ರೊಳಗೆ. ಸೊ ಈ ಕಂಠನ ಹೆಂಗೆ ಕೂಡಿಸ್ತೇನೆ ನೋಡ್ರಿ. ಈಗ ಇದು ಒಳಗಡಂಗಿಲ್ಲ ಈಗ ಇತ್ತಾಗಿತ್ತಾಗ. ಸೊ ಇದನ್ನು ಈಗ ಇಲ್ಲಿ ಇಟ್ಟೇನಿ. ಹೆಂಗೆ ಇಟ್ಟೇನು ತೋರಿಸ್ಲಿ ನಿಮ್ಗೆ. ಕಟ್ರಿ ಇದ್ರೊಳಗೆ ಆರೆಂಜ್ ಐತಿ. ಸ್ವಲ್ಪ ತೊಳಿತೆ ನನ್ನ ಬಾಟ್ಲಿ ಫಸ್ಟ್. ಪರ್ಫೆಕ್ಟಾಗಿ ಕೆಲಸ ಮಾಡೋದು ನಾನು ಹೆಂಗೆ ಅಂದ್ಕೊಂಡಿದ್ದೆ ಹಂಗೆ. ನೀರಿಷ್ಟು ಚೆಲ್ಲಿ ಬಿಡೋಣ. ಹೆಂಗೆ ಇಟ್ಟೇನು ತೋರಿಸ್ತೇನೆ ನಿಮ್ಗೆ ನೋಡ್ರಿ. ಇಲ್ಲಿ ನೋಡಿರಿ ಈ ರೀತಿ ಮನೆ ಮುಂದೆ ಗ್ಯಾಲ್ರಿ ಒಳಗೆ ಅರ್ಧ ಕಟ್ ಮಾಡಿದ ಬಾಟ್ಲಿ ಒಳಗೆ ನೀರು ಹಾಕಿಬಿಡ್ತೇನೆ ನೋಡ್ರಿ. ಪರ್ಫೆಕ್ಟ್ ಅರ್ಧ. ಯಾಕಂದರೆ ಇಲ್ಲಿ ಕುಂತು ಅಥವಾ ಇಲ್ಲಿ ಕುಂತು ಪಕ್ಷಿಗಳು ನೀರು ಕುಡಿಬೋದು. ಸೊ ಈಗ ಇದಕ್ಕೆ ನೀರು ಹಾಕೊಂಡು ಬರ್ರಿ. ಇದು ಸ್ಟ್ಯಾಂಡ್ ಸುತ್ತ ಓಡಾಡಬಾರ್ದು ಅಂತೇಳಿ ಎಲ್ಲ ಐಡಿಯಾ ತಗೊಂಡಿದ್ರಿ. ಸುಮ್ಮ ಹಂಗೆ ತಲೆ ಕಟ್ಟಾಗತ್ತೈತಿ ನಿಮ್ದು. ತಲೆ ಕಟ್ಟಾಗಲಿ ಬಿಡ್ರಿ. ಹಿಂಗೆ ನೀರು ಹಾಕಿದ್ಕೊಳ್ಳಿ ಬರೋಬ್ಬರ ಕೊಂಡಿರ್ತೈತೆ. ಭಾರಿ ಆಯ್ತು ನೋಡ್ರಿ ಕರೆನ. ಅವಕ್ಕೆ ಹಿಂಗೆ ಕೂತು ಕುಡಿಯಾಕ ಅನುಕೂಲ. ಹಾಂ, ಫುಲ್ಲು ನೀರು ತುಂಬಿಡೋಣ ಅದ್ರೊಳಗೆ. ಅವಕ್ಕೂ ಸ್ವಲ್ಪ ನೀರು ಹಾಕೈತಿ. ಒಂದೆರಡು ಜೋಳದ ಕಾಳು ಅಕ್ಕಿ ಕಾಳು ಹಾಕಿಬಿಡ್ರಿ. ನಡೀತೈತಿ. ಇಲ್ಲಿ ಸೈಡ್ ಹಾಕಿದ್ರೆ ಪಕ್ಷಿಗಳಿಗೆ ನೀರು ಕುಡಿಯಾಕಂದ್ರೆ ವ್ಯವಸ್ಥೆ ಆತ. ಹೆಂಗಾಗೈತೆ ಅನ್ನೋದನ್ನು ಕಮೆಂಟ್ ಮಾಡಿರಿ. ನೀವು ನಿಮ್ಮ ಮನೆ ಮುಂದೆ ಈ ರೀತಿ ಮಾಡಿ ಫೋಟೋ ಕಳಿಸ್ರಿ. ನಾನು ನನ್ನ ಇನ್ಸ್ಟಾಗ್ರಾಮ್ನಾಗ ಸ್ಟೋರಿ ಹಾಕ್ತೇನೆ. ಮತ್ತು ಹೊಳ್ಳಿ ಅದನ್ನು ನಮ್ಮ ಯೂಟ್ಯೂಬ್ನಾಗ ಫೋಟೋ ಹಾಕ್ತೇನೆ. ನಿಮ್ಮ ಹೆಸರು ಹೇಳಿ. ಓಕೆ ನೋಡ್ರಿ, ನೀರಿನ ವ್ಯವಸ್ಥೆ ಮಾಡಿಕೊಡ್ದನ ಅಲ್ಲೊಂದು ಗುಬ್ಬಿ ಬಂದು ಕೂತೈತಿ. ಅದಕ್ಕೆ ಸ್ವಲ್ಪ ಊಟ ಬೇಕಲ್ರಿ. ಅದಕ್ಕೆ ಅಕ್ಕಿ, ಜ್ವಾಳ, ಗೋಧಿ ಎಲ್ಲ ತಂದೇನಿ. ಅವಕ್ಕೆ ಏನು ಇಷ್ಟ ಆಕೈತೆ ಅಂತ ನಮಗೆ ಗೊತ್ತಾಗಿಲ್ಲಲ್ಲ. ಅವಕ್ಕೆ ಏನು ಬೇಕಾದ ತಿನ್ನಲಿ, ಎಷ್ಟು ಬೇಕಷ್ಟು ತಿನ್ನಲಿ. ಮತ್ತು ವಾಪಸ್ ರಾತ್ರಿ ತೆಗೆದಿಡ್ತೇನೆ ಇಂದ. ಮತ್ತು ಹೊಳ್ಳಿ ಮುಂಜಾನೆ ವಾಪಸ್ ಇಡ್ತೇನೆ ಅಂತ. ಗುಬ್ಬಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ನಾವು ಒಳಗೆ ಹೋಗೋಣ ಅಂತ ಬರ್ರಿ. ಶ್ವೇತಾ ಬಂದು ಎಷ್ಟು ಲಘು ಗುಬ್ಬಿ. ಹಾಂ, ಅಲ್ಲಿ ಹೊರಗೆ ಬಂದು ನಿಂತೈತೆ ಒಂದು ವೇಟ್ ಮಾಡೋದು ಪಾಪ. ತಿನ್ನ ಇಲ್ಲ ಅದಕ್ಕೆ. ನೋಡ್ರಿ ನಮ್ಮ ಮನೆ ಮೇಲೆ ನಮ್ಮ ಶ್ವೇತ ಅವ್ರು ಏನು ಮಾಡ್ಯಾರಂತೆ. ಇಂಥ ಅಸಹ್ಯ ಮಾಡತ್ತಾರ. ಹೆಂಗೆ ಅಡ್ಡಾಡ್ಬೇಕು ನಾ ಅಂತಾನೆ ಹಿಂಗೆ ಅಸಹ್ಯ ಇಟ್ಕೊಂಡು. ಏನು ಪಬ್ಲಿಕ್ನಾಗ ಹಿಂಗೆ ಮಾಡ್ತಿ ನಜಿಗೆ ಸಿಗೈತಿಲ್ಲ ನಿನಗೆ. ಅದ ಒಂದು ರೀಲ್ ಮಾಡಕ್ ಬೇಕಾಗೈತೆ. ಕೈ ಹಚ್ಚಿದ್ರೆ ಕರೆಕ್ಟಾಗಿ ಬರ್ಬೋದು. ಹೌದು, ಇಲ್ಲಿ ಹಚ್ಕೊಂಡು ನೋಡಿ ನೀ ಬರಲಿಲ್ಲ ಅದು ಸರಿಯಾಗಿ. ಅದಕ್ಕೆ ನೋಡ್ರಿ ಹಿಂಗೆ ಮಾಡತ್ತ. ಚೀ 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 ಚೀ. ಯಾರ ಟ್ರೋಲರ್ಸ್ ಕೈಯಾಗ ಸಿಕ್ತಂದ್ರೆ ಬರೋಬ್ಬರ ಹಾಕಿ ರುಬ್ಬಿ ಕೈ ಬಿಡ್ತಾರೆ ನೋಡಿ. ನನ್ನ ಮಕ್ಕಳ ಇದನ್ನೂ ವಿಡಿಯೋದಲ್ಲಿ ತೋರಿಸ್ಬೇಕಾ ನೀವು ಅಂತೇಳಿ ಒಂದು ರೀಲ್ಸ್ ಮಾಡಕ್ಕೂ ಅದರಿಂದ ಎಷ್ಟು ಕಷ್ಟಪಡ್ಬೇಕು ಅನ್ನೋದನ್ನ ತೋರ್ಸಾತೇವ ಅಷ್ಟ. ಸೊ ಕೆಟ್ಟದಾಗಿ ತಿಳ್ಕೊಬೇಡ್ರಿ. ಸಾಕು ಬಿಡ, ಅಷ್ಟೇ ಸಾಕ. ಸಾಕು ಮೂರ. ತೋಟಿಗೆ ತೋಟಿ ಹಚ್ಚಿ ಮಾಡ್ಲೇನ ವೆಲ್ಡಿಂಗ್. ನೋಡ್ರಿ ಈ ನಮನಿ ರಟ್ಟ ಹಿಡಿಸಿಲ್ಲ. ಇದು ಹೋಗಂಗಿಲ್ಲ. ಇದು ಹೊಲಸು ಕೆಮಿಕಲ್. ಇದನ್ನು ಹೆಂಗೆ ಹಚ್ಕೋತಾರೆ ಹೆಣ್ಮಕ್ಳು ಯಾರಿಗೂ ಗೊತ್ತಂತ ನಾನು. ಈಗ ನೋಡ್ರಿ ವಿಡಿಯೋ ಮಾಡೋದಾತ.
ಎಸ್ ಒರೆಸ್ತೇನಿ ಹೋಗಂಗಿಲ್ಲ ಅದು ಹೊಕ್ಕೈತಿದೆ ಚಲೋದೈತಿ ವೆಟ್ ಟಿಶ್ಯೂಲೆ ಓಕೆ ನಾ ತೊಳ್ಕೊಂಡು ತೋರಿಸ್ತೇನೆ ನನಗೆ ಅದಕ್ಕೆ ನಮ್ಮ ಶ್ವೇತಾ ನೋಡ್ರಿ ಗೊತ್ತಾಯ್ತು ಕೆಂಪು ಅಷ್ಟ ಆತಗಲ್ಲ ಮತ್ತು ಅದ ಉಳಿದಿದ್ದ ಕೆಮಿಕಲ್ ಮುಖ ಅಷ್ಟು ತೊಗೊಂಡ್ಬಿಟ್ರ ಆಮೇಲೆ ತೊಳ್ಕೊಂಡ್ರು ಹೋಗಂಗಿಲ್ಲ ಅದಕ್ಕೆ ಇರ್ಲಿಲ್ಲ ಇದ್ರೆ ಏನಕ್ಕೈತಿ ಹಿಂಗ ಕೆಂಪಗ ಹಿಂಗ ಏನೋ ಹುಳ ಕಡದೈತೆ ಅಂತಾರ ಹುಳ ಕಡದೈತೆ ಅನ್ನಂಗಿಲ್ಲ ಹೇಳಿ ರಾಣಿ ಜೇನ್ ಕಡದೈತೆ ಅಂತಾರೆ ಎಷ್ಟ್ ಚಂದ ಕಾಣಿಸಾತಿತ್ತಂದ್ರಿ ನಿಮ್ ಮುಖದ ಮೇಲೆ ಹೌದು ಹಿಂಗೊಂದ್ ದಿನ ಹೊರಗೆ ಹೋಗೋ ಒಂದ್ ಹನಿ ಮೇಲೆ ಹಚ್ಕೊಂಡು ಹೋಗ್ರಿ ಯಪ್ಪ ನೀ ಹೇಳಿದಂತಿಕೋ ಅಪ್ಪಿ ತಪ್ಪಿ ಇದನ್ನ ಹೇಳಿದಂತಿಕೋ ಏನ ಇದನ್ನ ಕಮೆಂಟ್ ಆಗಿ ಚಾಲೆಂಜ್ ಮಾಡಂತ ಹೇಳ್ತಾರೆ ನೋಡಿ ನಮ್ಮ ವೀಕ್ಷಕರೆಲ್ಲ ನಾ ಹಂಗ ಮಾಡ್ತೇನೆ ತಡಿ ನೆಕ್ಸ್ಟ್ ಈಗ ಚಾಲೆಂಜ್ ಬ್ಲಾಗ್ ಮಾಡೋರದೇವಲ್ಲ ನಾವು ಏನಾರೇ ಅಪ್ಪಿ ತಪ್ಪಿ ಒಂದು 10 ಮಂದಿ ಕಮೆಂಟ್ ಹಾಕಿದ್ರಂತಿಕೋ ಲಿಪ್ಸ್ಟಿಕ್ ಚಾಲೆಂಜ್ ಮಾಡ್ರಂತೆ ಪಬ್ಲಿಕ್ನಾಗ ಮಾಡೋಣ ಲಿಪ್ಸ್ಟಿಕ್ ಚಾಲೆಂಜ್ ನೀ ಹುಡ್ಗ್ಯಾರ ಕಡೆಯಿಂದ ಲಿಪ್ ಮಾರ್ಕ್ ಕೊಡಿಸ್ಕೊಂಬರ್ಬೇಕು ಹಾ ಕೈ ಮೇಲೆ ಕೈ ಮೇಲೆ ಕೈ ಮೇಲೆ ಕೈ ಮೇಲೆ ಮುಖದ ಮೇಲೆ ಯಾಕೆ ಕೊಡಿಸನ್ಲಿ ನೋಡೋಣ ಯಾರು ಕೊಡ್ತಾರ ನೀ ಸೆಲೆಕ್ಟ್ ಮಾಡ್ಬೇಕು ಯಾರ ಕಡೆ ಅಂತ ಹಾ ಹಂಗೇನಿಲ್ಲ ಯಾವ್ದು ಹುಡುಗಿ ಯಾವ್ದು ಹುಡುಗಿ ಹೆಂಗ್ ಕೊಡ್ತಾಳ ಹಾ ನೋಡ್ರಿಲ್ಲ ನಮ್ಮ ಶ್ವೇತಾರ್ ಮುಂಜಾನೆ ಹೇಳಿದ್ರೆ ಹೋಗೋನು ನಮ್ಮ ಸ್ಪರ್ಶಾಗಿದ್ದನ್ನು ಕೇಳ್ಕೊಂಬರ್ನ ಅಂತೇಳಿ ನಾ ಭಯಂಕರ ಬ್ಯುಸಿ ಆಗಿಬಿಟ್ಟಿದ್ದೆ ಇವತ್ತು ಲೇಟ್ ಆತ ಈಗ ಹೊಂಟೇವ್ ನಾವು ಈಗ ಓಪನ್ ಇರ್ಬೋದು ಯಾಕಂದ್ರೆ ಸಂಜೆ ಸಂಜೆಗೆ ಯಾಕಂದ್ರೆ ಈಗ ಸಮ್ಮರ್ ಟೈಮ್ನಾಗ ಎಲ್ಲರೂ ಸಂಜೆಗೆ ಹಾಕಿಸ್ತಾರಲ್ಲ ಕ್ಲಾಸಿಗೆ ಯಾಕಂದ್ರೆ ಕೆಲಸ ಮುಗಿಸೋರು ಪೇರೆಂಟ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ಬೇಕು ಇರ್ತೈತಿ ನೋಡೋಣ ನಡ್ರಿ ಹೆಂಗಿತ್ತಂದ್ರ ನಮ್ ಸ್ಪರ್ಶಕ್ ತಗೋತಾರೇನಿಲ್ಲ ಅಂತ ಹೇಳಿ ಕೇಳ್ಕೊಂಡ್ ಬರೋಣಂತ ಬರ್ರಿ ಲಗು ಬರ್ರಿ ಸಖಿ ಆಗತ್ತೈತಿ ಸ್ಪರ್ಶ ನೋಡ್ರಿ ಅಲ್ಲಿ ಆಟ ಆಡತ್ತಾಳ ಈಗ ಗಾಡಿ ಚಾಲು ಮಾಡಿದ ಕೂಡಲೇ ಹೆಂಗ್ ಓಡಿ ಬರ್ತಾಳ ಅಲ್ಲಿ ನಿಂದ್ರೆ ಎಲ್ಲಿ ಅಲ್ಲಿ ನಿಂದ್ರೆ ಇಲ್ಲಾಂದ್ರೆ ನಿಮ್ ಕೂಡ ಕುಂಡಿರ್ತಾಳಕ್ಕೆ ಹೌದು ಅಲ್ಲಿ ನೋಡ್ರಿ ಓಡಿ ಬಂದ್ಲ ಇಲ್ಲ ಇರಪ್ಪ ನೀ ಅಜ್ಜ ಜೊತೆ ಚಾನ್ಸ್ ಮಾಡ್ತಾರಲ್ಲ ಚಪ್ಪಲ್ ಯಾಕ ಎಲ್ಲಿ ಬಂದಿರಿ ನೋಡ್ರಲ್ಲೇ ಹುಡುಗರು ಸಣ್ಣ ಸಣ್ಣ ಈಟೀಟ್ ಅದಾವ ಸ್ಕೇಟಿಂಗ್ ಆಡತ್ತಾವ ಅಲ್ಲ ಹೌದು ಬರ್ರಿ ಫಸ್ಟ್ ನಾವು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಪೂಲ್ ಎಲ್ಲರಿಗೂ ಗೊತ್ತಿದ್ದೇನೆ ಐತಿ ಸ್ವಲ್ಪ ಫೇಮಸ್ ಸ್ವಿಮ್ಮಿಂಗ್ ಪೂಲ್ ನಾ ಸಣ್ಣ ಇದ್ದಾಗ ಸಹಿತ ಬರ್ತಿದ್ನಿ ಬಟ್ ನಂಗೆ ಇನ್ನೂ ಮಟ್ಟ ಆದ್ರೂ ಸ್ವಿಮ್ಮಿಂಗ್ ಬರಂಗಿಲ್ಲ ಇಲ್ಲೇ ಕಲ್ತ ಬಟ್ ಈಗ ಆಕಿ ಸ್ವಿಮ್ಮಿಂಗ್ ಮಾಡಂಗಿಲ್ಲ ಕ್ಷಮಾನು ಇಲ್ಲೇ ಕಲ್ತಾಳ ಬಟ್ ಆಕಿ ಮಾಡ್ತಾಳ ಒಳಗೆ ಹೋಗಂಬ ನೋಡ್ರಿ ನಮ್ಮ ಸ್ಪರ್ಶಾಗ ಸ್ವಿಮ್ಮಿಂಗ್ ಕೇಳಕ್ ಬಂದಿದ್ವಿ ಆಕಿ ನೋಡ್ಯಾರ ನೀರ್ ನೋಡಿ ನಾ ಜಿಗಿತೇನೆ ಅಂತೇಳಿ ನಿಂತು ಬಿಟ್ಟಿದ್ಲ ಬಟ್ ಆಕಿದ್ ಏಜ್ ಕುಂದ್ರಂಗಿಲ್ಲ ಬ್ಯಾಡ ಅಂದ್ರು ಯಾಕಂದ್ರೆ ಇನ್ನ ಭಾಳ ಸಣ್ಣಕ್ಕೆ ಅದಾಳ 4 ವರ್ಷ ಆಗ್ಬೇಕಂತ ಅಂದ್ರ ಆಕಿ ಅವ್ರ ಕಡೆ ಹೋಗಿ ಅವ್ರ ಜೊತೆ ಮಿಂಗಲ್ ಆಗ್ಬೇಕು ಮತ್ತ ಅವ್ರ ಹೇಳಿದ್ದನ್ನ ತಿಳ್ಕೊಬೇಕ ಹಿಂಗಾಗಿ ಅವ್ರ ಇಲ್ಲ ಅಂತಂದ್ರಿ ಈಗ ಸದ್ಯಕ್ಕೆ ಮಾಡ್ಬೋದ ಬಟ್ ಮನಿ ವೇಸ್ಟ್ ಈಗ ಯಾಕಂದ್ರೆ ನಮ್ಮನ್ ಬಿಟ್ಟು ಬೇರೆದವ್ರ ಕಡೆ ಪರಿಚಯ ಇರ್ಲಾರ್ದವ್ರ ಕಡೆ ಹೋಗಂಗೆ ಇಲ್ಲ ಹೌದು ಮತ್ ನಾವು ಅವ್ರ ಕಡೆ ಕೊಟ್ವಿ ಈಗ ಒದ್ರಾಕತ್ಲ ಸುಮ್ಮ ವೇಸ್ಟ್ 4 ವರ್ಷ ಅಂದ್ರ ತಿಳ್ಕೊತಾವ ಎಲ್ಲ ಮಾಡ್ತಾವ ಅವಾಗ ವರ್ಷಕ್ಕೆ ಹಾಕ್ರಿ ಅಂದ್ರ ಸ್ಕೇಟಿಂಗ್ನು ಅಷ್ಟೇ ಏಜ್ ಐತಿ ಹಿಂಗಾಗಿ ನಮ್ಮ ಪ್ಲಾನ್ ಫ್ಲಾಪ್ ಆಗ್ತು ನೋಡ್ರಿ ನಾಳೆ ಅಂತೂ ಸಾಲಿ ಕೇಳ್ಕೊಂಬರೋಣ ಅಂತ ಹೋಗಿ ಹಂಗಿತ್ತಂದ್ರ ಆಕೈತಿ ನಾಳೆಯಿಂದ ಸಾಲಿ ಕೇಳ್ಕೋದು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಶ್ವೇತ ನಾವು ತನ್ಗೆ ಹಚ್ಚೋಲ ಗಿಡ ಅಂತವ್ ಎಷ್ಟು ಚಂದ ನೋಡಿ ಬೇರೆ ಬೇರೆ ಕಲರ್ ಅದಾವಲ್ಲ ಬಿಸಿಲು ಬೇಕಾಗುತ್ತೆ ಬಿಸಿಲು ಎಷ್ಟು ಇರ್ತೈತೆ ಅಷ್ಟು ಚಂದ ಹೂ ಹಾಕವ ನೋಡ್ರಿ ಹೌದು ಇದ್ದು ಹೂ ಎಲ್ಲ ಹೂ ಹುಡುಗರು ಹರಿದೋಗ್ದಾವ ಈಗ ನೆಕ್ಸ್ಟ್ ಬೆಳೆದಾಗ ಹೂ ಶ್ವೇತ ಗಾರ್ಡನ್ ಕುಂತಿ ನೀನ ಅವ್ವ ಗಾರ್ಡನ್ ಜೋಕಾಲಿ ಗಾರ್ಡನ್ ಅಂತ ಹೇಳಕ್ಕೆ ಮಮ್ಮಿ ಕುಂದ್ರಿಸಿದ್ರ ಗಾರ್ಡನ್ ನಿಂಗ ನೋಡ್ರಿ ಜಗಜ್ಯೋತಿ ಶ್ರೀ ಬಸವೇಶ್ವರ ಅವರದ ಮೂರ್ತಿ ಎಷ್ಟು ಚಂದ ಐತಿ ನಮ್ಮ ಬೆಳಗಾವಿ ಒಳಗ ಸೊ ಇದಕ್ಕೆ ಬಸವೇಶ್ವರ ಸರ್ಕಲ್ ಅಂತಾರ ಗೋವಾ ಸರ್ಕಲ್ ಅಂತಾರ ಓಂ ನಮಃ ಶಿವಾಯ ಸ್ಪರ್ಶ ಏನ್ ಬೇಕು ನಿಂಗ ಏನ್ ಬೇಕಾ ಬಸ್ಸ ಅಂತ ಪಿಜ್ಜಾ ನೋಡ್ರಿ ಸ್ಕೇಟಿಂಗಿಗೂ ಸಹಿತ 4 ವರ್ಷ ಬೇಕಂತ ಸ್ವಿಮ್ಮಿಂಗಿಗೂ 4 ವರ್ಷ ಬೇಕಾ ಹಿಂಗಾಗಿ ಇನ್ನೊಂದು 1.5 ವರ್ಷ ನನಗರ ಹಚ್ಬೇಕು ಅನ್ನೋದೈತಿ ನೋಡೋಣ ನಾ ಮನೆಗೆ ಹೋಗಿ ಪ್ಲಾನ್ ಮಾಡ್ಕೋತೇನೆ ವಿಚಾರ ಮಾಡ್ತೇನೆ ಹಚ್ಚೋದಾದ್ರೆ ಹಚ್ಚಿಬಿಡ್ತೇನೆ ಆಕಿ ಪಿಜ್ಜಾ ಅಂತ ತಿನ್ಸೋಣ ನೋಡ್ರಿ ಏನ್ರಿ ಎಲ್ಲಿ ಕರ್ಕೊಂಡು ಹೊಂಟ್ರಿ ಮತ್ತು ಡೊಮಿನೋಸ್ ಡಾಮಿನೋಸ್ ಬಂದೇವಿ ನಾವು ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಥದ್ದು ತಿನ್ನೋದು ತಿನ್ನಂಗಿಲ್ಲ ಬಟ್ ಆದರೂ ಈಕಿ ಕೇಳಾತಲ್ಲ ನಿನಗೂ ಕೇಳಾಕತ್ತೆ ಅನ್ಕೂಡ್ಲೆ ನಂಗೆ ಸೇರ್ತೈತಿ ಮತ್ತು ಭಾಳ ದಿನ ಪಿಜ್ಜಾ ತಿಂದಿಲ್ಲ ಅನ್ಕೂಡ್ಲೆ ಪಿಜ್ಜಾ ತಿನ್ನಕ್ಕೆ ಬಂದೇವಿ ಇವತ್ತು ಇವತ್ತೆಲ್ಲಿ ಪಿಜ್ಜಾ ತಿನ್ಲಾರ್ದ ಮನೆ ಹೋಗ್ತೇವೇನೋ ಅಂತ ಮಾಡಿದ್ದು ನಾನು ಪೇಮೆಂಟ್ ಆಗುವಂತ ಏನು ಮಾಡ್ತೀನಿ ಕಾರ್ಡ್
ಕಾರ್ಡಾರ ಬಿಟ್ಟು ಬಂದೇನಿ ಪರ್ಸ ಬಿಟ್ಟು ಬಂದೇನಿ ಸರ್ವರ್ ಡೌನ್ ಐತಿ ಇವ್ರದ್ದು ಸರ್ವರ್ ಡೌನ್ ಐತಿ ಹೊರಗೆ ಹೋಗಿ ನಿಂತೆ ರೋಡ್ ನಡಕ್ಕೆ ಹಾಂ ಅವಾಗ ಸಿಗ್ನಲ್ ಬರ್ತಾ ಮಾಡಿದ್ನಿ ಓಕೆ ಈಗ ಫೈನಲಿ ನಮ್ದು ಪಿಜ್ಜಾ ಆರ್ಡರ್ ಆಗೈತಿ ಪಿಜ್ಜಾ ಈಗ ರೆಡಿಯಾಗಿ ಬರಾತೈತಿ ಬರೀ On the way ಐತಿ. ಪಿಜ್ಜಾ ತಿನ್ನೋಣಂತ ಈಗ ನೋಡಿ ಬಿದ್ದೆ ಅಂತ ಸ್ಪರ್ಶ ಮತ್ತೆ ನೋಡ್ರಿ ನಮ್ಮ ಆರ್ಡ್ರ್ ಪಿಜ್ಜಾ ಬಂದು ಓಪನ್ ಮಾಡೋದು ಮಾಡ್ರಿ ಅಯ್ಯೇ ಅನ್ಬಾಕ್ಸಿಂಗ್ ಮಾಡೋದು ನಿಂಗ 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 ಬಾ ಇಲ್ಲಿ ಈ ಕಡೆ ಬಾ ನನ್ನ ಕಡೆ ಕೊಡ್ತೇನೆ ಅಲ್ಲಿ ಮಮ್ಮಿ ಕಡೆ ಹೋಗಿ ಇಲ್ಲ ಕಡೆ ಪಿಜ್ಜಾ ತಿಂದು ಹೆಂಗಿತ್ತ ಸೂಪರ್ ಏನು ಕುಡಿಯತ್ತಿ ಈಗ ಜ್ಯೂಸ್ ಓಕೆ ಔಷಧಿ ಐತಿ ಹಾಂ ನೋಡ್ರಿ ಆಕಿಗೆ ಕುಡಿಯಾಕ ಬ್ಯಾಡ ಅಂತೇಳಿ ಒಂದೀಟ ಬಿಟ್ಟು ಕೊಟ್ಟೇವಿ ಅದನ್ನ ಹಿಡ್ಕೊಂಡು ಕೂತಾಕಿ ಒಂದು ತಾಸು ಏನ್ರಿ ನೀರು ತೋರಿ ನೀರು ಕೊಡ್ರಿ ಥ್ಯಾಂಕ್ ಯು ಕೈ ತಗೊಂಬರ್ತಾರೆ ತಗೊಂಬರ್ರಿ ಹೋಗೋಣ್ರಿ ಶ್ವೇತಾ ಮೇಡಮ್ಮ ಅಲ್ಲೋಡ ಅಣ್ಣ ಹೋಗೋಣ ಮಮ್ಮಿಗೂ ಪಿಜ್ಜಾ ತಗೋಬೇಕಂತ ಅನ್ಕೊಂಡೆ ಬಟ್ ಮಮ್ಮಿ ಪಿಜ್ಜಾ ತಿನ್ನಂಗಿಲ್ಲ ಅವ್ರಿಗೆ ಸೇರಂಗಿಲ್ಲ ಪಿಜ್ಜಾ ಗೀಝಾ ಎಲ್ಲ ಅದಕ್ಕೆ ಸುಮ್ಮ ಬೇಡ ಅಂತೇಳಿ ಹೊಂಟೇನಿ ತೊಗೊಂಡು ಹೋದ್ನಿ ಅಂದ್ರೆ ಮತ್ತೆ ಇದನ್ನ ಯಾರು ತಿಂತಾರ್ಲಿ ಕತ್ತಿ ಜಗ್ದಂಗೆ ಜಗ್ಬೇಕಿದ್ನ ಅಂತೇಳಿ ಹುಡುಗರು ಇಲ್ಲ ಹುಡುಗರು ಹಾಂ ತೊಗೊಂಡು ಹೋಗ್ತಿದ್ವಿ ವೇಸ್ಟ್ ಆಕೈತೆ ಅಂತೇಳಿ ನಾವು ಒಂದ್ಸತಿ ನೋಡಿರಿ ಭಾಳ ದಿನ ಆಗಿತ್ತು ಭಾಳ ತಿಂಗಳಾಗಿತ್ತು ಯಾಕಂದ್ರೆ ನಾವು ತಿಂದಿದ್ರೆ ನಿಮ್ಗೆ ತೋರಿಸ್ತಿದ್ವಿ ಹೌದು ನಂಗೆ ಸೇರಂಗೇನೆ ನಿಮ್ಗೆ ಗುರ್ತಿದ್ದೇನೆ ಐತಿ ಭಾಳ ವರ್ಷ ಹತ್ತಿರ ಪಿಜ್ಜಾ ತಿಂದ್ವಿ ಅದು ನಮ್ಮ ಸ್ಪರ್ಶ ಕೇಳಿಲ್ಲ ಅಂದ್ಕೂಲ ಅದೇನೋ ಕಾರ್ಟೂನ್ ಒಳಗೆ ನೋಡ್ತಾಳ ಹಾ. ಪಿಜ್ಜಾ ಅಂತ ತಿಂದಿರ್ತಾಳೆ ಏನು ತಿಂತಿ ಅಂದ್ರೆ ಪಿಜ್ಜಾ ತಿನ್ನಂಗಿಲ್ಲ ಬಿಡಂಗಿಲ್ಲ ನಾವ ತಿಂದ್ವಿ ಅದನ್ನ ಹಾಂ ಯಾಕೆ ಒಂದಿಷ್ಟು ಮ್ಯಾಲಿನೂ ಕಾಳು ತಿಂದ್ವಿ ಅದ್ರ ಮೇಲೆ ಅದರೊಳಗಿಂದ ಕಾರ್ನ್ ಕಾರ್ನ್ ಮತ್ತು ಇನ್ನೊಂದೇನೋ ತಿನ್ಲಲ್ಲ ಮಶ್ರೂಮ್ ನೋಡ್ರಿ ಈಗ ಮನೆ ಕಡೆ ಹೋಗುಣ್ರಿ ಹೋನ್ಯು ಹೌದು ಹೋನ್ಯು ಏನ್ರಿ ಶ್ವೇತಾ ಮೇಡಮ್ ಏನು ಗುದ್ದಾಡಕ್ ಕುಂತೀರಿ ಅದ ಚಿನ್ಕಾಲ ಕುಂದ್ರಂಗಿಲ್ಲ ಒಂದ್ ಕೈಲಿ ಹಾಕ್ಬೇಕಂದ್ರ ಹ್ಮ್ ಎರಡು ಕೈಲಿ ಗುದ್ದಾಡಿ ಹಾಕ್ಬೇಕು ನೋಡ್ರಿ ಓಕೆ ಇವತ್ತಿನ ಮಟನು ಯಾವ ಬರ್ಡೇ ಫೋಟೋಗಳು ಬಂದಿಲ್ಲ ವಿಶ್ ಮಾಡ್ಬೇಕಂದ್ರ ಎಲ್ಲ ಮೆಸೇಜಸ್ ಅಷ್ಟ ಬಂದವ ಯಾರ್ಯಾರು ಬರ್ತಡೇನ ಆಚರಿಸ್ಕೊಳತ್ತೀರಿ ವಿಶ್ ಯು ಹ್ಯಾಪಿ ಬರ್ತಡೇ ಎಸ್ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ಡೇ ಚಿನ್ನು ನೋಡ್ರಿ ಈಗ ದಾಡಿ ಮಿಸಿ ಕೊರ್ಕೊಂಡಾಳ ನಾನ ಕೊಡ್ದೇನೆ ಆ್ಯಕ್ಚುಲಿ ಹಂಗೆ ಮತ್ತಿಗೆಲ್ಲ ನಂಗಲ್ಲ ಅಲ್ಲೇ ಸಬ್ಸ್ಕ್ರೈಬರ್ಸಿಗೆ ಹೇಳ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಚಿನ್ನು ಹೇಳಕತೈತಿ ನೋಡ್ರಿ ಅದ ಹ್ಮ್ ಇವತ್ತಿನ ಬ್ಲಾಗ್ ಅಂತೂ ನೋಡಿದ್ರಿ ನೀವ ನಾವು ನಮ್ಮ ಸ್ಪರ್ಶಾಗ ಇದಕ್ಕೆ ಹೋಗ್ಬೇಕಂತ ಕೇಳಿದ್ವಿ ಬಟ್ ಸ್ವಿಮ್ಮಿಂಗ್ ಕ್ಲಾಸಿಗೆ 4 ವರ್ಷ ಆಗುತ್ತಾನೆ ಇಲ್ಲ ಇನ್ನೊಂದು 1.5 ವರ್ಷ ಆದ್ಮೇಲೆ ಸ್ವಿಮ್ಮಿಂಗ್ ಕ್ಲಾಸ್ ಹಚ್ತೇವೆ ಆಮೇಲೆ ನಾನು ಮಾಡಿದ್ದ ನೀರಿಂದ ವ್ಯವಸ್ಥೆ ಹೆಂಗ ಅನಿಸ್ತು ಗುಬ್ಬಿಗಳಿಗೆ ಅನ್ನೋದನ್ನ ಕಮೆಂಟ್ ಮಾಡ್ರಿ ನೀವು ಮಾಡಿದ್ರೆ ಅಂದ್ರೆ ಫೋಟೋ ಕಳಿಸ್ರಿ ಇನ್ಸ್ಟಾಗ್ರಾಮ್ ಬೆಳಗಾವಿ ಚಿಟ್ಟೆಗ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಐತಿ ನೀವು ಮಾಡಿದ್ದು ಫೋಟೋನ ಹಾಕ್ತೇನೆ ಎಲ್ಲರೂ ನೋಡ್ಲಿ ಎಲ್ಲರೂ ಮಾಡ್ಲಿ ಯಾಕಂದ್ರೆ ನಮ್ಗೆ ತ್ರಾಸ ಆಗತೈತಿ ನಿಮ್ ಪಾಪ ಹೆಂಗ ಪಕ್ಷಿಗಳಿಗೆ ಹೆಂಗ ಆಗ್ಬೇಕ ಓಕೆ ಥ್ಯಾಂಕ್ ಯು ಚಿನ್ನಮ್ಮನಿ ಇವತ್ತಿನ ಬ್ಲಾಗ್ ಅಂತ ನೋಡಿದ್ರೆ ನೀವು ಹೆಂಗೆ ಅನಿಸ್ತಿದ್ರ ಇವತ್ತಿನ ಬ್ಲಾಗ್ Thank ಇಷ್ಟ you. ಆಗಿಲ್ಲ ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗರ ನಾನು ಇಲ್ಲಿ ಏನ್ ಮಾಡತ್ತೀನಿ ಮತ್ತೆ ನಾಳೆ ಹೊಸ ಬ್ಲಾಗ್ ಒಳಗ ಸಿಗುನಂತ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಉಮ್ಮ ಗುಡ್ ನೈಟ್ ಅದೇ ಸೊ ಚಲೋ ಗುಡ್ ನೈಟ್ ಓಕೆ ಸೊ ಚಲೋ ಗುಡ್ ನೈಟ್